ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ, ಇವತ್ತಿನ ಬಿಗ್ ಬಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡಿ ಹರಿಸಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ಬಿಗ್ ಬಾಸ್ ಯಾರೆಲ್ಲ ಅಬ್ಸರ್ವ್ ಮಾಡಿದ್ದೀರಾ ಇಲ್ವೋ ಗೊತ್ತಿಲ್ಲ. ಬಿಗ್ ಬಾಸ್ ಒಂದು ಸ್ಟೋರ್ ರೂಮಿಂದ ಬಲೂನ್ ಕಳಿಸ್ತಾರೆ. ಬಲೂನ್ ಇರುತ್ತೆ. ಸಡನ್ಲಿ ಅದಕ್ಕೆ ಎಡಿಟಿಂಗ್ ತಪ್ಪ ಅಥವಾ ಬಿಗ್ ಬಾಸ್ ಅವ್ರು ಏನೋ ಮಾಡಿದ್ರ ನನ್ಗೆ ಕಾಣಿಲ್ವಾ ಗೊತ್ತಿಲ್ಲ. ಆ ಬಲೂನ್ ಹೆಂಗಾಯ್ತು ಏನಾಯ್ತು ಅಂತಲೇ ಇಲ್ಲ. ಅಲ್ಲಿ ಆ ಎಡಿಟರ್ ಮಿಸ್ಟೇಕ್ ಅಥವಾ ಏನಾಯ್ತು ಅಂತ ಗೊತ್ತಿಲ್ಲ. ಸೊ ಅದು ಬಿಟ್ಟು ಹಾಕಿದರೆ ಟಾಸ್ಕು. ಇಲ್ಲಿ ಟಾಸ್ಕಿಗಿಂತ ಮುಂಚೆ ಹೇಳೋದಾದರೆ, ಗೌತಮಿ ಅವರು ಮಂಜು ಅವರಿಗೆ ಅಷ್ಟು ಹೇಳ್ತಾ ಇದ್ದಾರೆ. ಮಂಜು ಅವರು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದೇನೆ, ಹಾಗೂ ನಾನು ತುಂಬ ಸರಿ ಹೇಳಿದ್ದೇನೆ. ಮಂಜು ಅವರು ಗೌತಮಿ ಅವರ ಸಾಹಸ ಬಿಟ್ಟರೆ ಎಲ್ಲೋ ಒಂದು ಟಾಪಲ್ಲಿ ಇರ್ತಿದ್ರು, ಕಳಪೆಯಲ್ಲಿದ್ದಾರೆ. ಸೊ ಏನಾಗ್ತಾ ಇದೆ ಅಂದರೆ, ಮಂಜು ಅವರಿಗೆ ಏನು ಆ ಗೌತಮಿ ಮೇಲೆ ಆ ರೀತಿ ಒಂದು ಕ್ರಶ್ ಅಥವಾ ಏನದು ಫ್ರೆಂಡ್ಶಿಪ್ಪು ಅಂತ ಗೊತ್ತಿಲ್ಲ. ಯಾಕಂದರೆ ನಿನ್ನ ಆಟ ಹೋಗ್ತಾ ಇದೆ ಗುರು, ನಿನ್ನ ಆಟ ಹೋಗ್ಬಿಟ್ಟು ಈ ಚರಂಡಿಯಲ್ಲಿ ಬೀಳ್ತಾ ಇದೆ. ನೀನು ಟಾಪ್ 5 ಕಂಟೆಸ್ಟೆಂಟು. ಆಲ್ಮೋಸ್ಟು ನೀ ಒಂದು ಗ್ರೇ ಏರಿಯಾ ಮಾಡಿದ್ದು ನೋಡಿದರೆ 100% ಮಂಜು ಅವರು ಗೆಲ್ಲೋ ಕಂಟೆಸ್ಟೆಂಟ್ ಆಗಿದ್ದರು. ಆದರೆ ಎಲ್ಲೋ ಸೋಲೋ ಕಂಟೆಸ್ಟೆಂಟ್ ಆಗಿದ್ದಾರೆ. ರಜತ್ ಅವರು ಮೋಕ್ಷಿತಾ ಅವರನ್ನು ಚೂಸ್ ಮಾಡಿದರೆ, ಹನುಮಂತು ಅವರು ಗೌತಮಿ ಅವರನ್ನು ಚೂಸ್ ಮಾಡಿದ್ದಾರೆ. ವಿಕ್ರಮ್ ಅವರು ಚೈತ್ರ ಕುಂದಾಪುರ ಅವರನ್ನು ಚೂಸ್ ಮಾಡಿದರೆ, ಭವ್ಯ ಅವರು ನಮ್ಮ ಧನರಾಜ್ ಅವರನ್ನು ಉಸ್ತುವಾರಿಗೆ ಚೂಸ್ ಮಾಡಿದ್ದಾರೆ. ಇಲ್ಲಿ ಮಂಜು ಅವರು ಅಲ್ಲೂ ಅವರು ಸಿಂಗಲ್ ಆಗಿ ಉಳಿದಿದ್ದಾರೆ. ಸೊ ಏನಾಗ್ತಾ ಇದೆ ಅಂದರೆ, ಮಂಜು ಅವರನ್ನು ಎಲ್ಲೋ ಮನೆಯವರು ಟಾರ್ಗೆಟ್ ಮಾಡ್ತಾ ಇದ್ದಾರಾ, ಮಾಡೋಕ್ಕೆ ಚಾನ್ಸ್ ಇದೆ. ಯಾಕಂದರೆ ಮನೆಯಲ್ಲೂ ಅವರು ಒಂದು ರೀತಿಯಂತಹ ಒಂದು ಒಬ್ಬರಿಗೆ ಒಂದು ಸ್ಥಾನಮಾನ ಕೊಡ್ತಾ ಇದ್ದಾರೆ ಅಂತ. ಉಳಿದಂತೆ ಎಲ್ಲರನ್ನೂ ಗೌತಮಿಗೋಸ್ಕರ ಎಲ್ಲರನ್ನು ಬಿಟ್ಬಿಡ್ತಾ ಇದ್ದಾರೆ. ಸೊ ಮಂಜು ಅವರು ಕಾರ್ನರ್ ಆಗ್ತಾ ಇದ್ದಾರೆ. ಸೊ ನೋಡಬೇಕು ಯಾರು ಗೆಲ್ತಾರೆ, ಯಾರು ಈ ವಾರದ ಕ್ಯಾಪ್ಟನ್ ಆಗಿ ಡೈರೆಕ್ಟ್ ಫಿನಲ್ ಹೋಗ್ತಾರೆ ಅಂತ. ಸೊ ಟಾಸ್ಕ್ ಆದಾಗ ಅಂದರೆ ಆಗುವಾಗ ಹನುಮಂತುಗೆ ಇದ್ದಂಥ ಸಪೋರ್ಟ್ ಮನೆಯವರು ಎಲ್ರಿಗೂ ಕೊಟ್ಟಿಲ್ಲ ಅಂತ ನನಗೆ ಅನ್ನಿಸ್ದೆ. ಹನುಮಂತುಗೆ ತುಂಬ ಜನ ಸಪೋರ್ಟ್ ಮಾಡಿದರು. ಗೌತಮಿಯವರು ಅವರು ಅಂದರೆ ಅವ್ರ ದೇವರ ಪಟವನ್ನು ಪಠಣವನ್ನು ಹೇಳ್ತಾ ಇದ್ರು. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಭವ್ಯ ಅವರು ರಜತ್ ಅವರು ಮತ್ತು ತ್ರಿವಿಕ್ರಮ್ ಅವರಿಗೆ ಕಂಪೇರ್ ಮಾಡಿದರೆ, ಭವ್ಯ ಮತ್ತು ಹನುಮಂತು ಅವರ ನಡುವೆ ಒಂದು ಫೈಟ್ ಇತ್ತು. ಯಾಕಂದರೆ ಭವ್ಯ ಅವರು ತುಂಬ ಸ್ಪೀಡಾಗಿ ಆಡಿದರು. ಇಲ್ಲಿ ಏನು ಗೊತ್ತಾ, ಎಲ್ಲವೂ ಫೇಕ್ ಅಂತ ಅನಿಸುತ್ತೆ. ಯಾಕಂದರೆ ನಿನ್ನೆ ಸಂಜೆಯಿಂದ ಆಲ್ರೆಡಿ ಒಂದು ನ್ಯೂಸ್ ಬರ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಯಾರು ನೋಡಿದಿರೋ ಇಲ್ವೋ ಗೊತ್ತಿಲ್ಲ. ಹನುಮಂತು 15 ಸೆಕೆಂಡಲ್ಲಿ ಮಾಡಿದ್ದಾರೆ ಒಂದು ಟಾಸ್ಕನ್ನು. ಹನುಮಂತು ಕ್ಯಾಪ್ಟನ್ ಆಗಿದ್ದಾರೆ, ಹನುಮಂತು ಫಿನಾಲೆಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟ್ ಇವತ್ತಿನ ತನಕ ಫೇಕ್ ಅಂತ ಅಂದ್ಕೊಂಡಿದ್ದೆ. ಇದು ಎಲ್ಲವನ್ನೂ ಒಂದು ಲೀಕ್ ಮಾಡೋದಾದರೆ ಬಿಗ್ ಬಾಸ್ ಇರೋದು ಯಾಕೆ? ಯಾಕಂದರೆ ನಾನು ಹೇಳ್ತಾ ಇರೋದು, ಬಿಗ್ ಬಾಸ್ ಅಂದ ಕೂಡಲೇ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಥರ. ಯಾಕಂದರೆ ನಮಗೆ ಒಂದು ಇರುತ್ತೆ, ಅವರು ವಿನ್ ಆಗ್ತಾರೆ, ಇವರು ವಿನ್ ಆಗ್ತಾರೆ ಅಂತ. ಒಂದು 2-3 ವಾರಗಳ ಮೊದಲೇ ಘೋಷಿಸ್ಬಿಡಿ ಅವರೇ ವಿನ್ನರು ಅಂತ. ಸುಮ್ಮನೆ ಇದೊಂದು ಇದು ಮಾಡೋದು, ಲೀಕ್ ಮಾಡೋದು, ಆಮೇಲೆ ಒಂದು ಸಸ್ಪೆನ್ಸ್ ಇಡೋದು, ಸುಮ್ಮನೆ ಅದು ವೇಸ್ಟು ಅಂತ ಅನಿಸ್ತಾ ಇತ್ತು. ಸೊ ಇಲ್ಲಿ ಶರಣ್ ಮತ್ತು ಅದಿತಿ ಅವರು ಬಂದಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಮ್ಮ ಭವ್ಯ ಅವರು ಎಲ್ಲವನ್ನ ತುಂಬ ನೆಗೆಟಿವ್ ಆಗಿ ತಗೊಳ್ತಾ ಇದ್ದಾರೆ. ಆ ವಾರ ಹತ್ತಿರ ಆಗ್ತಾ ಇದೆ ಅಂತನೋ ಅಥವಾ ಗೆಲ್ಲಲ್ಲ ಅನ್ನೋ ಒಂದು ಹೆದರಿಕೆಯಿಂದನೋ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲವನ್ನೂ ನೆಗೆಟಿವ್ ಆಗಿ ತಗೊಳ್ತಾ ಇದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಎಲ್ಲೋ ಕಳೆದೋದಂತಹ ಮಂಜು ಅವರು ಇನ್ನಾದರೂ ಝೋನ್ಗೆ ಬರ್ತಾರಾ? ಬಿಗ್ ಬಾಸ್ ಆಟ ಆಡ್ತಾರಾ? ಯಾಕಂದರೆ ಫೈನಲ್ ಇನ್ನು 2-3 ವೀಕ್ ಇರೋದು. ಅವರ ಫ್ಯಾನ್ಸ್ ಕಮ್ಮಿ ಆಗಿಲ್ಲ. ಎಲ್ಲೋ ಒಂದು ಕಡೆ ಥರನೇ ಇದ್ದರೆ ಮೇ ಬಿ ಟಾಪ್ 5 ಬರೋದು ಡೌಟ್ ಅಂತ ಕಾಣುತ್ತೆ. ಸೊ ಅದಿತಿ ಮತ್ತು ಶರಣ್ ಅವರು ಬಂದುಬಿಟ್ಟು ಟಿಕೆಟ್ ಟು ಫಿನಾಲೆ ಒಂದು 2-3 ನಿಮಿಷಗಳ ಗ್ಯಾಪಲ್ಲಿ ಹನುಮಂತು ಅವರು ಈ ಟಾಸ್ಕನ್ನು ಗೆದ್ದುಬಿಟ್ಟು ಎಲ್ಲೋ ತ್ರಿವಿಕ್ರಮ್ ಅವರು ಮತ್ತು ಭವ್ಯ ಅವರನ್ನು ಸ್ಯಾಡ್ ಮಾಡಿದರು ಅಂತ ಅನಿಸುತ್ತೆ. ಯಾಕಂದರೆ ನನ್ನ ಪ್ರಕಾರ ನಾನು ಅಂದ್ಕೊಂಡಿದ್ದು ಭವ್ಯ ಅವರು ಟಾಪಲ್ಲಿ ಇರ್ತಾರೆ ಅಂತ, ಅಂದರೆ ಟಾಪ್ 2 ಅಥವಾ ಟಾಪ್ 1. ಯಾಕಂದರೆ ಅಷ್ಟು ಸ್ಪೀಡಾಗಿ ಹೋಗ್ತಾಯಿದ್ರು. ಆದರೆ ನೋಡುವಾಗ ತ್ರಿವಿಕ್ರಮ್ ಅವರು ಸ್ಪೀಡಾಗಿದ್ದರು ಅಂತ ನನ್ನ ಇವಾಗ ನೋಡಿದಾಗ. ಅಂದರೆ ತ್ರಿವಿಕ್ರಮ್ ಮತ್ತು ಹನುಮಂತು ಅವರು ವಿನ್ ಆಗಿದ್ದಾರೆ, ಕ್ಯಾಪ್ಟನ್ ಆಗಿದ್ದಾರೆ ಅಂತ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿತ್ತು. ಆದರೆ ಸೆಕೆಂಡ್ ಯಾರು ಇರ್ತಾರೆ ಅಂತ ಒಂದು ಡೌಟ್ ಇತ್ತು ನನಗೆ. ಸೊ ಇಲ್ಲಿ ಆಟವನ್ನು ಆಟದ ರೀತಿಯಲ್ಲಿ ಆಡೋ ಬದಲು ಎಲ್ಲೋ ರಜತ್ ಅವರು ಉಡಾಫೆಯಾಗಿ ಆಡಿದ್ರು, ಅಂದ್ರೆ ಅಷ್ಟೊಂದು ಟೈಮ್ ತಗೊಂಡ್ರು ಅಂತ ನನಗೆ ಎಲ್ಲೋ ಒಂದು ಫೀಲ್ ಆಯಿತು. ಯಾಕಂದರೆ ರಜತ್ ಅವರು ಮನಸ್ಸು ಮಾಡಿದ್ರೆ ಒಂದು ಆಡ್ಬೋದಿತ್ತು, ಆದರೆ ಅವರ ಒಂದು ವೆಯ್ಟಿಗೆ ಅಲ್ಲೊಂದು ಎಲ್ಲೋ ಗೇಮ್ ಒಂದು ಅವರಿಗೆ ಈಸಿ ಆಗಲಿಲ್ಲ ಅಂತ ಅನಿಸುತ್ತೆ.
ಸೊ ಧನರಾಜ್ ಅವರು ಹೇಳಿದ ಹಾಗೆ ಲಕ್ ಮಚ್ಚೆ ಬೇಕು ಅಂತ ಹೇಳಿದಾಗೆ ಹನುಮಂತ್ ಅವರಿಗೆಲ್ಲೋ ಮಚ್ಚೆ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಎರಡನೇ ಕೀಯಲ್ಲಿ ಅವ್ರು ಸಿಕ್ತು ಕೀ. ಸೊ ನೋಡಬೇಕು ಇನ್ನೇನೇನು ಆಗುತ್ತೆ ಅಂತ. ಮಂಜು ಅವರು ಜೈಲಿಗೆ ಹೋದರು. ಜೈಲಿಗೆ ಹೋದ್ಮೇಲೆ ಎಲ್ಲೋ ಸ್ವಲ್ಪ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಇದೇ ರೀತಿ ಆಟ ಆಡಿದರೆ ಎಲ್ಲೋ ಹಳೆ ಮಂಜು, ಉಗ್ರಂ ಮಂಜು ಬಂದೇ ಬರ್ತಾರೆ ಅಂತ ನನಗನಿಸುತ್ತೆ. ಇಲ್ಲಿ ಜಾರ್ ಆ್ಯಪ್ನ ಟಾಸ್ಕ್ ಬರುತ್ತೆ. ಯಾರು ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ. ಟಾಸ್ಕಲ್ಲಿ ತ್ರಿವಿಕ್ರಮ್, ಭವ್ಯ, ಚೈತ್ರ ಮತ್ತು ರಜತ್ ಅವರು ವಿನ್ ಆಗ್ತಾರೆ. ಚೈತ್ರ ಅವರು ಒಂದು ಕಡೆ ಮಾತಾಡ್ತಾರೆ. ಇಲ್ಲಿ ರಜತ್ ಅವರಿಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅಂದರೆ ಚೈತ್ರ ಅವರು ಎಷ್ಟು ಇರಿಟೇಷನ್ ಮಾಡ್ತಾರೆ ಅಂತ ಹೇಳಿ ಒಂದು ಜಸ್ಟ್ ಎಕ್ಸಾಂಪಲನ್ನು ತೋರಿಸಿದ್ದಾರೆ. ಸೊ ನೋಡಬೇಕು ಇಲ್ಲಿ ಹನುಮಂತು ಅವರು ಅಂದರೆ ಗೆದ್ದಿದ್ದು ಭವ್ಯ ಅವರಿಗೆಲ್ಲೋ ಸ್ವಲ್ಪ ಬೇಜಾರಾಗಿದೆ. ಅಂದರೆ ಸೋತರು ಅವರು ಅಂತ ಹೇಳಿಬಿಟ್ಟು. ಆದರೂ ನಮ್ಮ ಹಳ್ಳಿ ಹುಡುಗ ಗೆದ್ದಿದ್ದು ಒಂದು ಖುಷಿ ಇದೆ. ಸೊ ಫೈನಲನ್ನು ಯಾರು ಗೆಲ್ಬೋದು, ಯಾರು ಗೆಲ್ತಾರೆ, ನಿಮ್ಗೆ ಯಾರಾದರೂ ಗೆಸ್ಸಿದ್ದಾರೆ ದಯವಿಟ್ಟು ತಿಳಿಸಿ. ಸೊ ಉತ್ತಮ ಮತ್ತು ಕಳಪೆ ಆಟದಲ್ಲಿ ಉತ್ತಮ ಚೈತ್ರ ಕುಂದಾಪುರ ಅವರು, ಕಳಪೆ ಮಂಜು ಅವರು. ಮನೆಯವರ ಎಲ್ಲರ ಬಾಯಿಯಲ್ಲಿ ಕಳಪೆ ಒಬ್ಬರೇ ಬಂದಿದ್ದು ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಚೈತ್ರ ಅವರನ್ನು ಬಿಟ್ಟರೆ ಒಂದು ಲಾಸ್ಟ್ 1-2-3 ವಾರದ ಹಿಂದೆ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಮಂಜು ಅವರು ವಿನ್ನರ್ ಆಗೋ ಲಕ್ಷಣಗಳು ಕಾಣ್ತಾ ಇದೆಯಾ ಅಥವಾ ಸೋಲೋ ಲಕ್ಷಣಗಳು ಕಾಣ್ತಾ ಇದೆಯಾ ಗೊತ್ತಿಲ್ಲ. ಸೊ ಇನ್ನೊಂದು ನಾನು ಕ್ಲಾರಿಟಿ ಕೊಡಬೇಕು ಅಂತ ಇದ್ದೇನೆ. ಸೊ ನಾನು ಆ ದಿನದ ಬಗ್ಗೆ ಮಾತ್ರ ಮಾತಾಡ್ದೇನೆ. ಕೆಲವೊಬ್ಬರುಗಳು ನಿಮ್ಮ ಫ್ಯಾನ್ಸ್ ಅಂದರೆ ನಿಮ್ಮ ಒಂದು ಸ್ಟಾರ್ ಪ್ಲೇಯರ್ ಇರ್ತಾರೆ, ಅದಿಲ್ಲ ಅಂತ ಇಲ್ಲ. ನನಗೂ ಒಬ್ಬರು ಇದ್ದಾರೆ. ಸೊ ಅದನ್ನು ನಾನು ಅವರಿಗೆ ಸಪೋರ್ಟ್ ಮಾಡ್ತಾ ನಾನು ವಿಡಿಯೋ ಮಾಡಿಲ್ಲ ಯಾವತ್ತೂ. ಸೊ ಏನಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವರೇ ವಿನ್ ಆಗಬೇಕು, ಇವರೇ ವಿನ್ ಆಗಬೇಕು, ನಾನು ಹೇಳಿದರೆ ಅವರು ವಿನ್ ಮಾಡಲ್ಲ. ಬಿಗ್ ಬಾಸ್ ಅವರು ನನ್ನ ಮನೆಯವರಲ್ಲ. ಸೊ ಆ ಒಂದು ಆಟದ ಬಗ್ಗೆ ನಾನು ಅವರನ್ನು ನೆಗೆಟಿವ್ ಮಾತಾಡಿದಾಗ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಆ ದಿನದ ಮಾತ್ರ ಮಾತಾಡ್ತೇನೆ ನಾನು. ಸೊ ಇದೇ ಚೈತ್ರ ಅವರಿಗೆ ನಾನು ಬೈದಿದ್ದು ಇದೆ, ಹೊಗಳಿದ್ದು ಇದೆ. ಇದೇ ತ್ರಿವಿಕ್ರಮ್ ಅವರನ್ನು ಹೊಗಳಿದ್ದು ಇದೆ, ಬೈದಿದ್ದು ಇದೆ. ಇದೇ ಮಂಜು ಅವರನ್ನು ನಾನು ಬೈದಿದ್ದು ಇದೆ, ಹೊಗಳಿದ್ದು ಇದೆ. ಸೊ ಎಲ್ಲರ ಬಗ್ಗೆ ನಾನು ಎಲ್ಲರನ್ನೂ ಮಾತಾಡಿದ್ದೇನೆ. ಸೊ ಇವತ್ತು ಕೂಡ ಒಂದು ಮಾತು ಹೇಳ್ತಾರೆ ಭವ್ಯ ಅವರು, ಕ್ಯಾಪ್ಟನ್ ಅಂದರೆ ಸ್ವಲ್ಪ ಮರ್ಯಾದೆ ಕೊಡಬೇಕು, ಆದರೆ ಎಲ್ಲೋ ಮರ್ಯಾದೆ ಕೊಟ್ಟಿಲ್ಲ ಅಂತ. ಇದೇ ಭವ್ಯ ಅವರು ಮಂಜು ಕ್ಯಾಪ್ಟನ್ ಆಗಿದ್ದಾಗ ಮರ್ಯಾದೆ ಕೊಟ್ಟಿದ್ರ? ಇದೇ ಭವ್ಯ ಅವರು ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ ಆಗಿದ್ದಾಗ ಮರ್ಯಾದೆ ಕೊಟ್ಟಿದ್ರ? ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಲಾಜಿಕನ್ನು. ದಯವಿಟ್ಟು ನೀನು ಬಿಗ್ ಬಾಸ್ ಸರಿಯಾಗಿ ನೋಡಲ್ಲ, ನೀನು ಆ ಥರ, ನೀನು ಈ ಥರ ಅಂತ ದಯವಿಟ್ಟು ಒಂದು ಹೇಳಿಬಿಡಿ. ಯಾಕಂದರೆ ಆ ದಿನದ ಬಗ್ಗೆ ಮಾತ್ರ ನಾನು ಮಾತಾಡ್ತೇನೆ. ನನಗೆ ತ್ರಿವಿಕ್ರಮ್ ಕಂಡ್ರೆ ಹೆದರಿಕೆ ಅಥವಾ ನನಗೆ ಸಿಟ್ಟು, ಭವ್ಯ ಕಂಡ್ರೆ ಸಿಟ್ಟು, ಯಾರನ್ನು ನಾನು ಆ ಥರ ಇಲ್ಲ. ನಾನೊಂದು ಜಸ್ಟ್ ಒಂದು ನನಗೇನು ಅನಿಸ್ತೋ ಅದನ್ನು ಮಾತ್ರ ಹೇಳ್ತೇನೆ. ಸೊ ಇಷ್ಟೇ ಹೇಳ್ತಾ ಇವತ್ತಿನ ಬಿಗ್ ಬಾಸನ್ನು ಮುಗಿಸ್ತೇನೆ. ಬಿಗ್ ಬಾಸನ್ನು ರಿವ್ಯೂವನ್ನು ಮುಗಿಸ್ತೇನೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಥರ ಸಪೋರ್ಟ್ ಮಾಡ್ತಾ ಇರಿ. ಸೊ ಟೇಕ್ ಕೇರ್, ಬಾಯ್, ಗುಡ್ ನೈಟ್.